ಬಾಡಿಗೆದಾರನಿಂದ ಮನೆ ಮಾಲೀಕರು ಕಿರಿಕಿರಿ ಅನುಭವಿಸಿರುವುದನ್ನ ನೀವೆಲ್ಲ ನೋಡಿರ್ತೀವಿ. ಆದ್ರೆ ಇಲ್ಲೊಬ್ಬ ಆಸಾಮಿ ಇದ್ದಾನೆ, ಮನೆ ಲೀಸ್ಗೆ ಕೊಡ್ತೀನಿ ಅಂತ ಆಟ ಶುರು ಮಾಡಿದ್ದ. ಆತನ ಮೋಸದ ಬಲೆಗೆ ಮನೆ ಮಂದಿಯೆಲ್ಲ ಕೈ ಜೋಡಿಸಿದ್ರು. ಒಂದೇ ಮನೆ ತೋರಿಸಿ 22 ಜನರಿಂದ 2 ಕೋಟಿಗೂ ಅಧಿಕ ಹಣ ಪಡೆದು ಮಕ್ಮಾಲ್ ಟೋಪಿ ಹಾಕಿದ್ದಾನೆ. ಅಲ್ಲಲ್ಲಲ್ಲೇ ಈತನ ಈ ಕಣ್ಣೀರಿನ ಕತೆ ಕೇಳಿದ್ರೆ ತಂದೆ ಮೇಲೆ ಅದೇನ್ ಪ್ರೀತಿ ಅದೇನ್ ಗೌರವ ಅಂತ ಅನ್ಸ್ಬಿಡುತ್ತೆ. ಸತ್ತ ತಂದೆಯನ್ನ ನೆನೆದು ಅತ್ತಿದ್ದು. ಆದ್ರೆ ಇದೆಲ್ಲ ಕೇವಲ ಡ್ರಾಮಾ ಅನ್ನೋದೇ ಇಲ್ಲಿನ ಇಂಟ್ರೆಸ್ಟಿಂಗ್ ಸಂಗತಿ. ಹಣ ಕೊಟ್ಟವರ ಕಾಟ ತಡೆಯಲಾಗದೆ ಬದುಕಿರುವ ಅಪ್ಪನನ್ನೇ ಸಾಯಿಸಿದ್ದ ಈ ಪಾಪಿ. ಈತನ ಈ ಎಲ್ಲಾ ಡ್ರಾಮಕ್ಕೆ ಕಾರಣ ಇಲ್ಲಿ ಕಾಣಿಸ್ತಾ ಇರೋ ಇದೇ ಮನೆ. ನಾವು ತೋರಿಸ್ತಾ ಇರೋ ಇವತ್ತಿನ ಸ್ಟೋರಿ ಶುರುವಾಗೋದೇ ಈ ಮನೆಯಿಂದ. ಹೌದು, ತನ್ನ ಪತ್ನಿ ದೀಪಾ ಹೆಸರಿನಲ್ಲಿರುವ ಹೆಬ್ಬಾಳದ ಚೋಳನಗರದಲ್ಲಿರುವ ಈ ಮನೆ ಫೋಟೋ ತೆಗೆದಿದ್ದ ಪತಿ ಗಿರೀಶ್ ಮನೆ ಲೀಸ್ಗಿದೆ ಅಂತಾನೋ ಬ್ರೋಕರ್ ವೆಬ್ಸೈಟ್ನಲ್ಲೋ ಪೋಸ್ಟ್ ಮಾಡಿದ್ದ. ಇದನ್ನ ನೋಡಿದ ಜನ ನಾ ಮುಂದು ಅಂತ ಕರೆ ಮಾಡಿದ್ರು. ಮನೆ ನೋಡಿದವರು ಲೀಸ್ಗೆ ಅಂತ 8 ರಿಂದ 13 ಲಕ್ಷದವರೆಗೆ ಹಣ ನೀಡಿದ್ದಾರೆ. ಹೀಗೆ 22ಕ್ಕೂ ಹೆಚ್ಚು ಜನರಿಂದ 2 ಕೋಟಿಗೂ ಅಧಿಕ ಹಣ ಪಡೆದಿದ್ದ ಆಸಾಮಿ ಗಿರೀಶ್ ಮನೆ ಕೊಡದೆ ಒಬ್ಬೊಬ್ಬರಿಗೂ ಒಂದೊಂದು ಕತೆ ಹೇಳ್ತಾ ಇದ್ದ. ಈಗಿರುವ ಬಾಡಿಗೆದಾರರಿಗೂ ನಮಗೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಮನೆ ರಿನೋವೇಷನ್ ಆಗ್ತಾ ಇದೆ ಅಂತೆಲ್ಲ ಹೇಳಿ ದಿನ ದುಡ್ತಾ ಇದ್ದ. ಯಾವಾಗ ಹಣ ಕೊಟ್ಟವರು ಕೊಟ್ಟ ದುಡ್ಡು ವಾಪಸ್ ಕೊಡು ಅಂತ ದುಂಬಾಲು ಬಿದ್ರು. ಬದುಕಿರುವ ತಂದೆಯೇ ಸತ್ತಿದ್ದಾರೆ ಅಂತ ಫೋನ್ನಲ್ಲಿಯೇ ಕಣ್ಣೀರು ಹಾಕಿ ಡ್ರಾಮಾ ಮಾಡ್ತಿದ್ದ. ಇನ್ನು ನೋಡೋವರೆಗೂ ನೋಡಿ ಹಣ ಕಳೆದುಕೊಂಡವರು ಬೆನ್ನು ಬಿದ್ದಾಗ ನಾದಿನಿಯರಾದ ಸರಿತಾ ಹಾಗೂ ರೂಪಾ ಅನ್ನೋರ ಬಳಿಯಿಂದ ಚೆಕ್ ಕೂಡ ಕೊಡಿಸಿದ. ಆದ್ರೆ ಹಣ ಇಲ್ಲದೆ ಚೆಕ್ ಬೌನ್ಸ್ ಆಗಿದೆ. ಅಲ್ಲದೆ ನಿಮ್ಮ ಹಣಕ್ಕೆ ನಾನೇ ಗ್ಯಾರಂಟಿ ಅಂತ ನಾದಿನಿ ಸರಿತಾ ಪತ್ರ ಕೂಡ ಬರೆದುಕೊಟ್ಟಿದ್ದಾಳೆ. ಆದ್ರೆ ಈ 420 ಫ್ಯಾಮಿಲಿಗೆ ಅದ್ಯಾವ ಲೆಕ್ಕ ಹೇಳಿ? ಯಾವುದು ಪ್ರಯೋಜನಕ್ಕೆ ಬಾರದಿದ್ದಾಗ ಸಂತ್ರಸ್ತರು ಹೆಬ್ಬಾಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದ್ರೆ ಪೊಲೀಸರು ಯಾವುದೇ ಹಣ ರಿಕವರಿ ಮಾಡದೆ ಆತನನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ. ಇದರಿಂದ ಬೇಸತ್ತು ನೊಂದವರು ಸದ್ಯ ಸಿಸಿಬಿಗೆ ದೂರು ನೀಡಿದ್ದಾರೆ. ಇನ್ನು ಒಂದು ಕೇಸ್ನಲ್ಲಿ ಜೈಲು ಸೇರಿದ್ದ ಆಸಾಮಿ ಗಿರೀಶ್ ಬೇಲ್ ಪಡೆದು ಹೊರಬಂದಿದ್ದು ಪರಾರಿಯಾಗಿದ್ದಾನೆ. ಮತ್ತೆ ಆತನ ವಿರುದ್ಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಹಿನ್ನೆಲೆ ಪೊಲೀಸರು ಆತನ ಹುಡುಕಾಟ ನಡೆಸುತ್ತಿದ್ದಾರೆ. ಜೊತೆಗೆ ಚೆಕ್ ನೀಡಿರುವ ಗಿರೀಶ್ ಸಂಬಂಧಿಕರಿಗಾಗಿಯೂ ಹೆಬ್ಬಾಳ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಪ್ರಕರಣವನ್ನ ಲೈಟ್ ಆಗಿಯೇ ತೆಗೆದುಕೊಂಡಿದ್ದ ಪೊಲೀಸರು ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡಿದ್ದಾರೆ. ಹಿಂದೂ ಮುಂದೆ ಯೋಚಿಸದೆ ಹಣ ನೀಡಿದವರು ಬೀದಿಗೆ ಬಿದ್ದಿದ್ರೆ ಕೋಟಿ ದೋಚಿರೋ 420 ಫ್ಯಾಮಿಲಿ ತಲೆಮರೆಸಿಕೊಂಡಿದೆ. ನೊಂದವರ ಪರ ನಿಂತು ನ್ಯಾಯ ಕೊಡಿಸಬೇಕಾಗಿದ್ದ ಪೊಲೀಸರು ನಿರ್ಲಕ್ಷ್ಯ ತೋರಿರೋದು ನಿಜಕ್ಕೂ ವಿಪರ್ಯಾಸ.